ಮಂಡ್ಯದಲ್ಲಿ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದು ಬಿಎಸ್ವೈ ಹಾಗೇನೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರು ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಡಿಸಿ ಕಚೇರಿಗೆ ತೆರಳಿ ಎಚ್ಡಿ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದು ಬಿಎಸ್ವೈ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಸಾಥನ್ನ ಕೊಟ್ಟಿದ್ದಾರೆ. ಮಂಡ್ಯದ ಅರಕೇಶ್ವರ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ, ಲಕ್ಷ್ಮೀ ಜನಾರ್ದನ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿದ ಬಳಿಕ ಎಚ್ಡಿ ಕುಮಾರಸ್ವಾಮಿ ರೋಡ್ ಶೋಗೆ ಕೂಡ ಈಗ ಬ್ರೇಕ್ ಹಾಕಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಿದ್ದಾರೆ. ನಿರೀಕ್ಷಿತ ಒಂದು ವೇದಿಕೆ ಸಿದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಜಿಲ್ಲೆಯಿಂದ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಹಲವಾರು ಹಳ್ಳಿಗಳಿಂದ ಇವತ್ತು ಆ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಯಾವುದೇ ಭಿನ್ನತೆಗಳಿಲ್ಲ. ಒಂದು, ಇತ್ತೀಚಿನ ದಿನಗಳಲ್ಲಿ NDA ಮೈತ್ರಿಕೂಟದ ಭಾಗವಾಗಿ ಈಗೇನು ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳ ಪಕ್ಷ ಇಡೀ ರಾಜ್ಯದಲ್ಲಿ ಬರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಿದೆ. 28ಕ್ಕೆ 28 ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ರಾಜ್ಯ ಸಮನ್ವಯ ಸಮಿತಿ ಏನಿತ್ತು, ಆ ಒಂದು ಸಭೆಯಲ್ಲಿ ಎರಡೂ ಪಕ್ಷದ ವರಿಷ್ಠರು ಬಹಳ ಸ್ಪಷ್ಟವಾದಂಥ ಒಂದು ನಿಲುವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಮೇಲ್ಮಟ್ಟದಲ್ಲಿ ನಾಯಕರುಗಳು ಒಂದಾಗ್ತಕ್ಕಂಥದ್ದು ಒಂದು ಭಾಗ, ಆದರೆ ಫಲಿತಾಂಶ ಇವತ್ತು 28ಕ್ಕೆ 28 ನಾವು NDA ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥದ್ದಾದ್ರೆ ತಳಮಟ್ಟದಿಂದ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರ ಒಂದು ಹೊಂದಾಣಿಕೆ ಅಷ್ಟೇ ಅವಶ್ಯಕತೆ ಇದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶ ಸಾರಿರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗ ಕುಮಾರಣ್ಣ ಅವರ ಒಂದು ಹೆಸರೇ ಘೋಷಣೆ ಆಯಿತು, ಅವತ್ತಿನ ದಿನದಿಂದಾನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕ್ಯಾಂಡಿಡೇಟ್ಗಳು ಯಾರಿದ್ದಾರೆ ಈ ಭಾಗದಲ್ಲಿ, ಯಾರು ಸ್ಪರ್ಧೆ ಮಾಡಿದ್ರು ಕಳೆದ MLA ಚುನಾವಣೆಯಲ್ಲಿ, ಎಲ್ಲರೂ ಕೂಡ ಬಹಳ ಉತ್ಸಾಹಕತೆಯಿಂದ, ಅನ್ಯೋನ್ಯತೆಯಿಂದ, ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವನ್ನು ಮಾಡಿಕೊಡ್ದಿರಾ ರಾಜ್ಯ ನಾಯಕರು ಬಂದಿದ್ದಾರೆ. ಕುಮಾರಣ್ಣ ಅವರನ್ನ ಅತಿ ಹೆಚ್ಚು ಬಹುಮತದಲ್ಲಿ, ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂತಹ ನಿರ್ಧಾರ ಮಾಡಿದ್ದಾರೆ. ನಿನ್ನೆ ದಿನ ನಾನು ಮಾಧ್ಯಮದಲ್ಲಿ ನೋಡಿದೆ, ಮಂಡ್ಯ ಜಿಲ್ಲೆಯ ಹಾಲಿ ಸಂಸದರು ಸುಮಲತಾರವರು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿಯ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು, ನಾವು ಇದನ್ನ ಸ್ವಾಗತಿಸ್ತೇವೆ. Today, the nomination filing of Mandya Lok Sabha constituency former ನಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. 100ಕ್ಕೆ 100 ದೊಡ್ಡ ಅಂತರದಲ್ಲಿ ಇಲ್ಲಿ ಕುಮಾರಸ್ವಾಮಿ ಅವರು ಡಾಕ್ಟರ್ ಮಂಜುನಾಥ್ ಅವರು ಇಬ್ಬರು ಗೆಲ್ತಾರೆ. ಒಟ್ಟು 28 ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಆ ದಿಕ್ಕಿನಲ್ಲಿ ದೇವೇಗೌಡರು ನಾವು ಎಲ್ಲ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡ್ತಿದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ. ಇವತ್ತು 6ನೇ ತಾರೀಕು ಬಿಜೆಪಿ ಸೇರ್ತಾ ಇದ್ದಾರೆ. ಅವ್ರು ಬಂದದ್ದು ನಮ್ಮ ದೊಡ್ಡ ಶಕ್ತಿ ಕೊಟ್ಟಂತಾಗಿದೆ. ಅವರನ್ನ ಬಿಜೆಪಿಗೆ ಸ್ವಾಗತ ಮಾಡ್ತೀವಿ. ನಾಳೆ ಬಿಜೆಪಿ ಆಫೀಸರ್. ವಾತಾವರಣ ತುಂಬಾ ಚೆನ್ನಾಗಿದೆ. 100ಕ್ಕೆ 100 ದೊಡ್ಡ ಅಂತರದಲ್ಲಿ ಇಲ್ಲಿ ಕುಮಾರಸ್ವಾಮಿ ಅವರು ಡಾಕ್ಟರ್ ಮಂಜುನಾಥ್ ಅವರು ಇಬ್ಬರು ಗೆಲ್ತಾರೆ. ಒಟ್ಟು 28 ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಆ ದಿಕ್ಕಿನಲ್ಲಿ ದೇವೇಗೌಡರು ನಾವು ಎಲ್ಲ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡ್ತಿದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ. ಇವತ್ತು 6ನೇ ತಾರೀಕು ಬಿಜೆಪಿ ಸೇರ್ತಾ ಇದ್ದಾರೆ. ಅವ್ರು ಬಂದದ್ದು ನಮ್ಮ ದೊಡ್ಡ ಶಕ್ತಿ ಕೊಟ್ಟಂತಾಗಿದೆ. ಅವರನ್ನ ಬಿಜೆಪಿಗೆ ಸ್ವಾಗತ ಮಾಡ್ತೀವಿ. ನಾಳೆ ಬಿಜೆಪಿ ಆಫೀಸ್. ಈಗಾಗಲೇ ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅದಕ್ಕಿಂತ ಮುಂಚೆ ಅವರು ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ಟೆಂಪಲ್ ರನ್ ಮಾಡಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗಾಸ್ತ್ರಕ್ಕೆ ದಳಪತಿಗಳು ಕೂಡ ಪ್ರತ್ಯಸ್ತ್ರ ಸಿದ್ಧಪಡಿಸಿದ್ದಾರೆ. ಬೃಹತ್ ಶಕ್ತಿ ಪ್ರದರ್ಶನಕ್ಕೂ ಕೂಡ ಈಗಾಗಲೇ ವೇದಿಕೆ ರೆಡಿ ಆಗಿದೆ. ಒಕ್ಕಲಿಗ, ಲಿಂಗಾಯತ, ಮೈಸೂರು ಅರಸರ ಸಮಾಗಮವು ಕೂಡ ಒಂದೇ ವೇದಿಕೆಯಲ್ಲಿ ಆಗ್ತಾ ಇರುವಂತದ್ದು. ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅವರು ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿರುವಂತಹ ದೃಶ್ಯಗಳನ್ನು ಕೂಡ ನಾವು ಈಗಾಗಲೇ ಗಮನಿಸಿದ್ವಿ. ಈಗಾಗಲೇ
ಮಾಜಿ ಸಿಎಂ ಆಗಿರುವಂತಹ BS ಯಡಿಯೂರಪ್ಪ ಅವರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದು, ಅವರು ಕೂಡ ಮಾತನಾಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಸಾರಾ ಮಹೇಶ್, ನಿಖಿಲ್ ಕುಮಾರಸ್ವಾಮಿ ಕೂಡ ಅವರ ಜೊತೆಗಿದ್ರು. ಇನ್ನು ಅದಕ್ಕಿಂತ ಮುಂಚೆ ಅಂಬೇಡ್ಕರ್ ಆಗಿರ್ಬೋದು, ಕಾವೇರಿ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಈಗಾಗಲೇ DC ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ರೋಡ್ ಶೋವನ್ನು ಕೂಡ ನಡೆಸೋದಕ್ಕೆ ಅಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಇನ್ನು JDS BJPಯ ಮೈತ್ರಿ ಸಮಾವೇಶವನ್ನು ಕೂಡ ನಡೆಸಲಾಗ್ತಾ ಇದ್ದು, ಮಂಡ್ಯ ವಿವಿಯ ಆವರಣದಲ್ಲಿ ಸಮಾವೇಶ ನಡೆಯಲಿದೆ. ಅದಕ್ಕಿಂತ ಮುಂಚೆ ತಂದೆ ತಾಯಿಗಳ ಆಶೀರ್ವಾದವನ್ನು ಕೂಡ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಪಡೆದುಕೊಂಡರು. ದೇವೇಗೌಡರು ಮತ್ತು ಅವರ ಪತ್ನಿ ಅಂದರೆ ಕುಮಾರಸ್ವಾಮಿ ಅವರ ತಾಯಿ ಚೆನ್ನಮ್ಮ ಅವರ ಬಳಿ ಆಶೀರ್ವಾದವನ್ನು ಪಡೆದುಕೊಂಡು ದೇವೇಗೌಡರ ಬಳಿ ಫಾರಂ ಅನ್ನು ಪಡೆದುಕೊಂಡಂತಹ ಕುಮಾರಸ್ವಾಮಿ ಅಲ್ಲಿಂದ ನೇರವಾಗಿ ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಅವರು ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ನಾಮಪತ್ರ ಸಲ್ಲಿಕೆಯ ವೇಳೆ ಕುಮಾರಸ್ವಾಮಿ ಅವರಿಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಕೂಡ ಹಾಗೆಯೇ ಯದುವೀರ್ ಒಡೆಯರ್ ಅವರು ಕೂಡ ಅಲ್ಲಿ ಸಾಥ್ ಕೊಟ್ಟಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. HDK ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅನೇಕ ಗಣ್ಯರು ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಇನ್ನು BSY ಸೇರಿದಂತೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕೂಡ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ಒಂದು ನಾಮಪತ್ರ ಸಲ್ಲಿಕೆಯ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದನ್ನು ನೀವೀಗಾಗಲೇ ಗಮನಿಸಬಹುದು. ದೇಗುಲದಲ್ಲಿ ಕುಮಾರಸ್ವಾಮಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗೋವಾ ಸಿಎಂ ಪ್ರಮೋದ್ ಸಾವಂತ್, ಮಾಜಿ ಸಿಎಂ BS ಯಡಿಯೂರಪ್ಪ, ಮೈಸೂರು ಅಭ್ಯರ್ಥಿ ಯದುವೀರ್, ನಿಖಿಲ್ ಕುಮಾರಸ್ವಾಮಿ, ಜಿಲ್ಲೆಯ ಮಾಜಿ ಸಚಿವರು, ಶಾಸಕರು, ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಈಗಾಗಲೇ ಅಲ್ಲಿ ಭಾಗಿಯಾಗಿರೋದು. ಸಮಾವೇಶವನ್ನು ಕೂಡ ನಡೆಸಲಾಗ್ತಾ ಇದೆ. ಸಮಾವೇಶದಲ್ಲಿ ಹಲವು ಸಮುದಾಯದ ಮುಖಂಡರು ಕೂಡ ಭಾಗಿಯಾಗಲಿದ್ದಾರೆ. ಮಂಡ್ಯ ವಿವಿ ಆವರಣದಲ್ಲಿ ಸಮಾವೇಶವನ್ನ ನಡೆಸಲಾಗುತ್ತೆ. ಪ್ರಮುಖವಾಗಿ ಈಗಾಗಲೇ ಈ ಒಂದು ನಾಮಪತ್ರ ಸಲ್ಲಿಕೆಗೂ ಮುನ್ನ ಅವರು ಒಂದಷ್ಟು ರೋಡ್ ಶೋವನ್ನು ಕೂಡ ಮಾಡಬೇಕಾಗಿತ್ತು. ಆದರೆ ಅದಕ್ಕೆ ಪೊಲೀಸರು ಬ್ರೇಕ್ ಅನ್ನ ಹಾಕಿದ್ದಾರೆ. ಅದಕ್ಕಿಂತ ಮುಂಚೆ ಮಂಡ್ಯದ ಅರಕೇಶ್ವರ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ, ಲಕ್ಷ್ಮೀ ಜನಾರ್ದನ ಸ್ವಾಮಿಗೂ ಕೂಡ ಪೂಜೆಯನ್ನ ಸಲ್ಲಿಸಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ HD ಕುಮಾರಸ್ವಾಮಿ. HDK ರೋಡ್ ಶೋಗೆ ಬ್ರೇಕ್ ಅನ್ನ ಹಾಕಲಾಗಿತ್ತು. ಆದರೆ ಮಂಡ್ಯ ಯೂನಿವರ್ಸಿಟಿಯ ಆವರಣದಲ್ಲಿ ಸಮಾವೇಶ ನಡೆಯಲಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ನಾಮಪತ್ರ ಸಲ್ಲಿಕೆ ಆಗಿದೆಯಾ? ಮುಂದೆ ಏನು ಸಮಾವೇಶ ನಡೆಸೋದಕ್ಕೆಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆಯಾ? ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಹೇಗೆ ಸಿದ್ಧವಾಗಿದೆ? ಖಂಡಿತ ನೈವೇದ್ಯ, ಈಗಷ್ಟೇ HDK ಅವರು ನಾಮಪತ್ರವನ್ನ ಅಂದ್ರೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆ ಬಳಿಕ ಒಂದಷ್ಟು ನಾಯಕರು ಹೊರಬಂದಿರುವಂತದ್ದು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಕೂಡ ಒಳಗೆ ಹೋಗಿದ್ರು, ಅವರು ಕೂಡ ಹೊರಗೆ ಬಂದ್ರು. ಹಾಗೆ ಮಾಜಿ ಸಿಎಂ ಆಗಿರ್ತಕ್ಕಂಥ BS ಯಡಿಯೂರಪ್ಪ ಕೂಡ ನಾಮಪತ್ರ ಸಲ್ಲಿಸಲಿಕ್ಕೆ HDK ಜೊತೆ ಅವರು ಕೂಡ ಸಾಥನ್ನು ಕೊಟ್ಟಿದ್ರು, ಅವರು ಕೂಡ ಹೊರಗೆ ಬಂದ್ರು. ಇನ್ನು HDK ಅಷ್ಟೇ ನಾಮಪತ್ರ ಸಲ್ಲಿಸಿ ಈಗ ಹೊರಬರಬೇಕಾಗಿ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇರುವಂತದ್ದು. ಒಂದಷ್ಟು ದೃಶ್ಯ ತೋರಿಸ್ತೀನಿ ನವಿತಾ, ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೇಗಿದೆ ಅಂತ. ಸಾಕಷ್ಟು ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಜಿಲ್ಲಾಧಿಕಾರಿ ಕಚೇರಿ ಬಳಿ ಈಗಾಗಲೇ ಆಗಮಿಸಿರುವಂತದ್ದು. HD ಕುಮಾರಸ್ವಾಮಿ ಅವರು ಏನು ನಾಮಪತ್ರ ಸಲ್ಲಿಸಿದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಚೆ ಬರ್ತಾರೆ. ಹೀಗಾಗಿ ಸ್ವಾಗತ ಕೋರಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ JDS BJP ಕಾರ್ಯಕರ್ತರು ಇಲ್ಲಿ ಆಗಮಿಸಿರುವಂತದ್ದು. ಇನ್ನು ಇಲ್ಲಿಂದ ನೇರವಾಗಿ ಕುಮಾರಸ್ವಾಮಿ ಅವರು ಮಂಡ್ಯದ ಮಂಡ್ಯ ಯೂನಿವರ್ಸಿಟಿ ಏನಿದೆ ಆ ಆವರಣದಲ್ಲಿ ಸಮಾವೇಶ ಏನಿದೆ ಆ ಸಮಾವೇಶದ ಜಾಗಕ್ಕೆ ತೆರಳುವಂತದ್ದು. ಅಲ್ಲಿ ಬೃಹತ್ ಸಮಾವೇಶ ಏನಿದೆ ಆ ಸಮಾವೇಶದಲ್ಲಿ ಭಾಗಿಯಾಗಿ ಅದಾದ ಬಳಿಕ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಆ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರ ನಾಮಪತ್ರ ಸಲ್ಲಿಸೋದೇನಿದೆ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಕುಮಾರಸ್ವಾಮಿ ಅವರು ತೆರಳುವಂತದ್ದಿರುವಂತದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು ಕೂಡ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರಬರ್ತಾರೆ. ಅದಕ್ಕಾಗಿ ಸಾಕಷ್ಟು ಜನರು ಕೂಡ ಕಾಯ್ತಾ ಇದ್ದಾರೆ. ಅನ್ವಿತಾ, ಓಕೆ ಸುನಿಲ್, ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದೆ. ಒಂದು ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗುತ್ತೆ. ನೀವು ಹೇಳಿದಾಗ ಈಗಾಗಲೇ ಮಂಜುನಾಥ್ ಅವರ ನಾಮಪತ್ರ ಸಲ್ಲಿಕೆಗೂ ಕೂಡ ಇವರು ಅಲ್ಲಿ ಹೋಗುವವರು ಇದ್ದಾರೆ. ಅಲ್ಲಿನ ಕಾರ್ಯಕರ್ತರನ್ನ ಮಾತನಾಡಿಸಬಹುದಾ? ಯಾವ ರೀತಿಯಂತಹ ನಿರೀಕ್ಷೆ ಇದೆ ಅನ್ನೋದರ ಬಗ್ಗೆ? ಖಂಡಿತ ನವಿತಾ, ಇಲ್ಲಿ ಒಂದಷ್ಟು ಜನ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಈಗಷ್ಟೇ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ, ಏನ್ ಹೇಳ್ತೀರಿ ಸರ್? ಸರ್ ಒಳ್ಳೇದಾಗ್ಲಿ, ಗೆಲ್ಲಬೇಕು ಅವರು ಅಷ್ಟೇ. ಸಾಕಷ್ಟು ಸಂಖ್ಯೆನಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಾ, ಏನ್ ಹೇಳೋದಕ್ಕೆ ಬಯಸ್ತೀರಾ? ಸರ್ ಎಲ್ಲ ಬಂದವರು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಸರ್. ಅದು ಇದು ಮಾಡಕೋಬಾರ್ದು, ಮಾಡ್ಬೇಕು. ಕುಮಾರಸ್ವಾಮಿ ಮಾಡ್ಬೇಕು, ಎರಡು ಪಕ್ಷದಿಂದ ಮಾಡ್ತಾವ್ರೆ, ಮಾಡ್ಬೇಕು ಸರ್. ಒಟ್ಟಿನಲ್ಲಿ BJP JDS ಅಂತಾನೆ ಮಾಡ್ಬೇಕು ಸರ್ ಅಷ್ಟೇ. ನೀವೇನ್ ಹೇಳ್ತೀರಾ? ಸರ್ ಕುಮಾರಸ್ವಾಮಿ ಬಂದಿರೋದು ಒಳ್ಳೇದು, ನಮಗೆ ತುಂಬಾ ಒಳ್ಳೇದು. ಕುಮಾರಸ್ವಾಮಿ ಬಂದ್ರೆ ಮಂಡ್ಯ ಅಭಿವೃದ್ಧಿ ಆಗೋದು, ಇನ್ ಯಾವನ್ ಕೈಲೂ ಆಗೋದಿಲ್ಲ. ಅವ್ರು ಬಂದಿರೋದು ನಮ್ಮ ಅದೃಷ್ಟ ಸರ್. ಕುಮಾರಣ್ಣ ಬಂದಿರೋದು ನಮ್ಮ ಅದೃಷ್ಟ.
ಅವ್ರು ಬಂದಿದ್ಕೆ 2 ಲಕ್ಷ ಅಲ್ಲ 3 ಲಕ್ಷ ಬಂದಿದ್ಕೆ ನಮ್ಗೆ ಒಳ್ಳೆ ಇಲ್ಲಿಗೆ. ಯಾಕಂದ್ರೆ ನಾವು ಇದು ಇವತ್ತು ಇದಾಯ್ತು ಕುಮಾರಣ್ಣ ಇದೆಲ್ಲ ಅವ್ರು ಪ್ರತಿ ಒಂದು ಕೆಲಸನೂ ಮಾಡ್ತಾರೆ. ಈಗ ಯಾವ ಪೆಂಡಿಂಗ್ ಅವ ಎಲ್ಲ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅಭಿವೃದ್ಧಿ ಅದು ಹೈಟೆಕ್ ಸಿಟಿ ಮಾಡ್ತಾರೆ, ಮಂಡ್ಯ ಹೈಟೆಕ್ ಸಿಟಿ. ಹಾಗೆ ಇಲ್ಲಿ ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಏನ್ ಹೇಳ್ತೀರಿ ಸರ್? ಯೋಗೇಶ್ ಅಂತ ಕೆರಗೋಡಿಂದ. ನಾವು ಹನುಮಾನ್ ಧ್ವಜದ ವಿಚಾರದಲ್ಲಿ ಏನೋ ಒಂದು ನಿಲುವು ತಗೊಂಡ್ವಿ. ಅದಕ್ಕೆ ಶಾಸಕರು ಮತ್ತು ಜಿಲ್ಲಾಡಳಿತ ಸಚಿವರು, ಕಾಂಗ್ರೆಸ್ ಸರ್ಕಾರ ಅವರ ಒಂದು ನಮ್ಮ ಹಿಂದೂ ವಿರೋಧ ನೀತಿಯಾಗಿ ನಿಲುವು ತಗೊಂಡ್ರು. ಅದನ್ನ ಖಂಡಿಸಿ ನಮಗೆ ಒಂದು ಭಾವನಾತ್ಮಕವಾಗಿ ಧಕ್ಕೆ ತಂದಿದ್ದಾರೆ ಭಾಗದ ಜನಕ್ಕೆ. ಆ ದೃಷ್ಟಿಯಿಂದ ಇವತ್ತು ಸಾವಿರಾರು ಜನ ಬಂದು ಕುಮಾರಣ್ಣವ್ರಿಗೆ ಬೈಕ್ ರ್ಯಾಲಿ ಮುಖಾಂತರ ಬಸ್ಗಳಲ್ಲಿ ಬಂದು ಕುಮಾರಣ್ಣವ್ರ ಗೆಲುವಿಗೆ ಶ್ರಮಿಸಬೇಕು ಅಂತ ಹೇಳಿ ಒಂದು ನಿರ್ಣಯ ಕೈಗೊಂಡು ಎಲ್ಲರೂ ಕುಮಾರಣ್ಣವ್ರಿಗೆ ಒಂದು ದೊಡ್ಡ ಪ್ರಮಾಣದ ಬೆಂಬಲವನ್ನು ಕೆರಗೋಡು ಹನುಮಾನ್ ಧ್ವಜದ ಪರವಾಗಿ ನಾವು ಘೋಷಣೆ ಮಾಡ್ತೀವಿ. ಜೊತೆಗೆ ಕುಮಾರಣ್ಣಂತವರು ಜಿಲ್ಲೆಗೆ ಅನಿವಾರ್ಯನೂ ಹೌದು. ಇವತ್ತಿನ ಸಮಸ್ಯೆಗಳು ಏನಿವರು ಒಂದು ಅದನ್ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಗೊತ್ತಾಯ್ತಲ್ಲ ಇವ್ರಿಗೆ. ಏನು ಇವತ್ತಿನ ಲೆಜಿಸ್ಲೇಟರ್ ಅವರೆಲ್ಲ ವೇಸ್ಟ್ ಹ್ಯಾಂಡ್ಗಳು ಇವರು. ಈ ಗೌರ್ಮೆಂಟ್ ಏನೂ ಒಂದಷ್ಟು ಯಾವುದೋ ಅಯೋಗ್ಯ ಭಾಗಿಗಳು ತಗೊಂಡ್ಬಂದ್ಬಿಟ್ಟು ಟ್ಯಾಕ್ಸೇಷನ್ ಸಿಸ್ಟಮ್ ಇಂದ ಎಲ್ಲನೂ ಅದಕ್ಕೆ ಕೊಡೋದಾಯ್ತು. ಡೆವಲಪ್ಮೆಂಟ್ಗಳಿಲ್ಲ, ಇರಿಗೇಷನ್ ಇಲ್ಲ, 90 ಅಡಿ ನೀರು ಬಿಡಲಿಲ್ಲ ಮಂಡ್ಯ ಜಿಲ್ಲೆಗೆ. ರೈತರ ಸಂಕಷ್ಟಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ಮಂಡ್ಯ ಜಿಲ್ಲೆ ಇವತ್ತು ರೈತರ ಅನಾಥ ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ. ಇಂಥ 108 ನ್ಯೂನ್ಯತೆಗಳು ಇವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇದೆ. ಆ ಕಾರಣದಿಂದ ಕೆರಗೋರು ಹನುಮಾನ್ ಧ್ವಜದ ಪರವಾಗಿ ನಾವು ಕುಮಾರಣ್ಣವರ ಗೆಲುವಿಗೆ ಶ್ರಮಿಸ್ತೀವಿ. ಅವ್ರಿಗೆ ಒಳ್ಳೇದಾಗಲಿ, ಜಿಲ್ಲೆ ಜನಕ್ಕೆ ಒಳ್ಳೇದಾಗಬೇಕು. ಅವರು ನಮ್ಮ ಜಿಲ್ಲೆಗೆ ಪ್ರವೇಶ ಮಾಡಿರೋದು ನಮ್ಮ ಭಾಗ್ಯ ಅಂತ ನಾನು ವೈಯಕ್ತಿಕವಾಗಿ ಹನುಮಾನ್ ಧ್ವಜದ ಪರವಾಗಿ ಬಯಸ್ತೀನಿ. ನಾವು ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿಮಾನಿಗಳು, ಕುಮಾರಣ್ಣ ಅಭಿಮಾನಿಗಳು. ಇಲ್ಲಿ ಏನಪ್ಪಾ ಅಂತಂದ್ರೆ ಮಂಡ್ಯ ಜಿಲ್ಲಾ ಜನತೆಯನ್ನ ಕಾಂಗ್ರೆಸ್ ಸರ್ಕಾರ ಬಿಸಿಲು ತಾಪದಲ್ಲ ಒಣಗಿಸಿ ನಿರ್ನಾಮ ಮಾಡಾಪಟ್ರು. 90 ಅಡಿ 86 ಅಡಿ ನೀರು ಮಡಿಕೊಂಡು ಕುಡಿಯಕ್ಕೂ ನೀರಿಲ್ದಾನೆ ಅಹಂಕಾರ ಪಡ್ತಾವ್ರೆ ಹಳ್ಳಿಗಳಲ್ಲಿ. ನೀರಲ್ಲಿ ಟ್ಯಾಂಕರ್ ಹೊಡೆದ್ರು ಅಹಂಕಾರ ತಪ್ಪಿಲ್ಲ. ಇನ್ನೂ ಯಾವ ಕಡೆ ಹೋದ್ರು ನೀರಿನ ಅಹಂಕಾರ. ನಾನು ಆ ಕಡೆ ಎಲ್ಲ ಮಳವಳ್ಳಿ ಸೈಡ್ ಎಲ್ಲ ಹೋಗಿದ್ದೆ. ಬೆಂಕಿ ಕಡ್ಡಿ ಕೀರು ಹಚ್ಬಿಟ್ರೆ ಭತ್ತದ ಗದ್ದೆ ಕಬ್ಬು ಗದ್ದೆ ಎಲ್ಲ ಉರಿದೈತವೆ. ಇವ್ರು ಕೊಟ್ಟಂತ ಕೊಡುಗೆ ಇದು. ಕುಮಾರಣ್ಣ 3 ಲಕ್ಷದ ಅಧಿಕ ಮತಗಳಿಂದ ಜೇವೇರಿ ಬಾರಿಸಿ ಮಂಡ್ಯ ಜಿಲ್ಲೆಯ ಒಂದು ತಗೋಬೇಕಂತ ನಮ್ಮ ಆಸೆ. ಸೊ ನವಿತಾ, ಇದು ಇಲ್ಲಿರುವಂತ ಜನರು ಹೇಳ್ತಾ ಇರುವಂತದ್ದು. ಕುಮಾರಣ್ಣವರು ಅಧಿಕ ಮತಗಳಿಂದ ಗೆಲ್ತಾರೆ ಅನ್ನುವಂತ ವಿಶ್ವಾಸವನ್ನ ಕೂಡ ಇಲ್ಲಿನ ಜನರು ವ್ಯಕ್ತಪಡಿಸ್ತಾ ಇರುವಂತದ್ದು. ನವಿತಾ, ಈಗ ಸುನಿಲ್, ಮಂಡ್ಯ ಒಂದ್ ಕಡೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗ್ತಾ ಇದ್ರೆ ಮಂಡ್ಯದಲ್ಲಿ, ಮತ್ತೊಂದ್ ಕಡೆ ಈಗಾಗಲೇ ಪ್ರಮೋದ್ ಸಾವಂತ್ ಅವರು ಗೋವಾ ಸಿಎಂ ಅಂದ್ರೆ NDA ಮತ್ತು ಅಂದ್ರೆ ಬಿಜೆಪಿ JDS ಮೈತ್ರಿ ಆಗುವಂತಹ ಸಂದರ್ಭದಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇವತ್ತು ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಪ್ರಮೋದ್ ಸಾವಂತ್ ಅವರು ಇರುವಂತದ್ದು, ಜೊತೆಗೆ ರಾಜ್ಯದ ನಾಯಕರು ಇರುವಂತದ್ದು. ಯಾವ ರೀತಿಯಾದಂತಹ ಒಂದು ಲೆಕ್ಕಾಚಾರವನ್ನ ಅಲ್ಲೀಗ ಹಾಕಿಕೊಳ್ಳಲಾಗ್ತಾ ಇದೆ? ಖಂಡಿತ ನವಿತಾ, ಏನು ರಾಜ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಿಜೆಪಿ ಆಗಲಿ JDS ಆಗಲಿ ಸಾಕಷ್ಟು ಶ್ರಮಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನು ಗೋವಾ ಸಿಎಂ ಆಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಕೂಡ ಇವತ್ತು ಮಂಡ್ಯಗೆ ಸ್ವತಃ ಖುದ್ದು ಅವರು ಕೂಡ ಆಗಮಿಸಿದ್ದಾರೆ. ಆಗಮಿಸಿ ಏನು ಮೋದಿ ಅವರ ಸಾಧನೆಗಳ ಬಗ್ಗೆ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆನಂತರ ಏನು ಕುಮಾರಸ್ವಾಮಿ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ರು. ಈ ವೇಳೆ ಅವರು ಕೂಡ ಬಂದು ಅವರಿಗೆ ಕೊಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಏನು ಇದಾದ ಬಳಿಕ ಬೃಹತ್ ಸಮಾವೇಶ ಏನಿದೆ ಅಲ್ಲಿಗೂ ಕೂಡ ಗೋವಾ ಸಿಎಂ ಆಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಭಾಗಿಯಾಗುವಂತಹ ಸಾಧ್ಯತೆಗಳಿರುವಂತದ್ದು. ಹೀಗಾಗಿ ರಾಜ್ಯದಲ್ಲಿ ಶತಾಯ ಗತಾಯ ಏನು ಮೈತ್ರಿ ಅಭ್ಯರ್ಥಿಗಳೇನಿದ್ದಾರೆ ಅವರನ್ನ ಗೆಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ನಾಯಕರುಗಳು ಶ್ರಮಿಸ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಹಾಸನದಲ್ಲಿ ದೋಸ್ತಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅವರಿಗೆ ಅವರ ತಂದೆ HD ರೇವಣ್ಣ ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗಾಗಲೇ ಹಾಸನದ ದೋಸ್ತಿ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದು, ದೇವೇಗೌಡರು, ವಿಜೇಂದ್ರ, HD ರೇವಣ್ಣ ಭಾಗಿಯಾಗಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದ ರ್ಯಾಲಿಯಲ್ಲಿ ತೆರಳಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಮಾವೇಶದಲ್ಲಿ ಭಾಷಣವನ್ನ ಮಾಡಲಿದ್ದಾರೆ ಮಾಜಿ ಪ್ರಧಾನಿ HD ದೇವೇಗೌಡರು, ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ. ಮೊನ್ನೆ ಕೂಡ ದೇವೇಗೌಡರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಭಾವುಕರಾಗಿದ್ದನ್ನು ನಾವು ಗಮನಿಸಬಹುದು. ತನ್ನ ಶಕ್ತಿ ಇರುವವರೆಗೂ ನಾನು ರಾಜಕೀಯದಲ್ಲಿ ಸದಾ ಸಕ್ರಿಯನಾಗಿ ನಾನು ಎಲ್ಲರ ಅಭಿವೃದ್ಧಿಗೆ, ಅದರ ಜೊತೆಗೆ ನಾನು ಎಲ್ಲರ ಗೆಲುವಿಗಾಗಿ ಶ್ರಮಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇವತ್ತು ತನ್ನ ಮೊಮ್ಮಗ ನಾಮಪತ್ರವನ್ನು ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಅಲ್ಲಿ ಜೊತೆಯಾಗಿರುವುದನ್ನು ಗಮನಿಸಬಹುದು.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.